ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕಿಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ, ಯಾವ ಥರ ನಾವು ಗಿಬ್ಲಿ ಸ್ಟುಡಿಯೋ ಆರ್ಟನ್ನು ಯಾವ ಥರ ಕ್ರಿಯೇಟನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದನೇದಾಗಿ ನಾವು ಚಾಟ್ GPT ಮೂಲಕ ಮಾಡ್ಬೋದು, ಮತ್ತು ಇನ್ನು ಎರಡನೇದಾಗಿ ನಾವು ಎಕ್ಸ್ ಖಾತೆ ಅಂದರೆ ಟ್ವಿಟರ್ನಲ್ಲಿಯೂ ಸಹ ನಾವು ಗಿಬ್ಲಿ ಆರ್ಟನ್ನು ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾನು ಎಕ್ಸ್ ಖಾತೆಯಲ್ಲಿ ಯಾವ ಥರ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ನೀವು ಎಕ್ಸ್ ಖಾತೆಯನ್ನು ಅಪ್ಲಿಕೇಶನನ್ನು ಓಪನನ್ನು ಮಾಡ್ಕೋಬೇಕಾಗುತ್ತೆ. ಓಪನನ್ನು ಆದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೈನ್ ಇನ್ ಆಗಬೇಕಾಗುತ್ತೆ. ಸೈನ್ ಇನ್ ಆದ ನಂತರ ಗೋ ಗ್ರೀಕ್ ಅಂತಂತ ಒಂದು ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ. ಇದು ಬ್ಲ್ಯಾಕ್ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ಅಲ್ಲಿ ಲೋಡ್ ಆಗುತ್ತೆ ಸ್ನೇಹಿತರೆ. ಲೋಡ್ ಆದ ತಕ್ಷಣ ನೀವು ಏನು ನೋಡ್ಬೇಕಂದ್ರೆ ನೋಡಿರಿ, ಗ್ರೋಕ್ ಅಂತಂತೆ ಆಪ್ಷನ್ ಬಂತಲ್ಲ, ಈ ಗ್ರೋಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಅಟ್ಯಾಚ್ ಫೈಲ್ ಇದೆಯಲ್ಲ ಕಾಣ್ತಾ ಇದೆಯಲ್ಲ, ಆ ಅಟ್ಯಾಚ್ ಫೈಲಲ್ಲಿ ನೀವು ಅಟ್ಯಾಚನ್ನು ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಇಮೇಜನ್ನು ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಆ ಇಮೇಜನ್ನು ನೀವು ನಿಮ್ಮ ಗ್ಯಾಲರಿಯಿಂದ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಗ್ಯಾಲರಿಯಲ್ಲಿ ನಿಮ್ಮ ಇಮೇಜ್ ಯಾವ ಇಮೇಜನ್ನು ನೀವು ಗಿಬ್ಲಿ ಆರ್ಟನ್ನಾಗಿ ಮಾಡಬೇಕಂತಂತೇಳಿ ಪ್ರಯತ್ನ ಪಡ್ತಿರ್ತೀರೋ ಆ ಯಾವ ಚಿತ್ರವನ್ನು ನೀವು ಆ ಇಮೇಜನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬಹುದಾಗುತ್ತೆ. ಅದಾದ ನಂತರ ಸೆಲೆಕ್ಟ್ ಆದ ನಂತರ ಅದು ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಅಪ್ಲೋಡ್ ಆದ ತಕ್ಷಣ ಕೆಳಗಡೆ ನೀವು ಒಂದು ಪ್ರಾಂಪ್ಟನ್ನು ಬರೀಬೇಕಾಗತ್ತೆ. ಅದು ಯಾವ ಥರ ಪ್ರಾಂಪ್ಟಪ್ಪ ಅಂತಂತಂದರೆ, ಈ ನೀವು ನೋಡ್ತಾ ಇರ್ಬೋದು, ರೀಸ್ಟೈಲ್ ದಿಸ್ ಇಮೇಜ್ ಇಂಟು ಸ್ಟುಡಿಯೋ ಗಿಬ್ಲಿ ಆರ್ಟ್ ಅಂತಂತೇಳಿ ಆರ್ಟ್ ಆರ್ ಸ್ಟುಡಿಯೋ ಅಂತಂತೇಳಿ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಆಟೋಮೆಟಿಕ್ಲಿ ಗಿಬ್ಲಿ ಆರ್ಟ್ ಆಗಿ ಜನ್ರೇಟ್ ಆಗುತ್ತೆ AI ಮೂಲಕ. ಕೆಳಗಡೆ ಬರುತ್ತೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಕಾಣ್ತಾ ಇದೆ ಅಲ್ಲ, ಅಲ್ಲಿ ಲೋಡ್ ಆಗ್ತಾಯಿದೆ. ನಿಮ್ಮ ಇಮೇಜ್ ಯಾವ ಥರ ಜನ್ರೇಟ್ ಅಂದರೆ ನೀವು ಯಾವ ಫೋಟೋನ ಅಪ್ಲೋಡ್ ಮಾಡಿರ್ತೀರೋ ಆ ಫೋಟೋ ಮೇಲೆ ಕೆಳಗಡೆ ಇಮೇಜು ಜನ್ರೇಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಈ ಥರನಾಗಿ ನೀವು ಗಿಬ್ಲಿ ಆರ್ಟನ್ನು ಎಕ್ಸ್ ಖಾತೆಯ ಮೂಲಕ ಆದರೂ ಮಾಡ್ಬೋದಾಗುತ್ತೆ. ಮತ್ತು ಇದೇ ಥರನಾಗಿ ಸೇಮ್ ಆ್ಯಸ್ ಇಟ್ ಈಸ್ ಚಾಟ್ GPTಯಲ್ಲೂ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಈ ಇಮೇಜ್ ಮೇಲೆ ಬಂದಾದ ನಂತರ ಈ ಇಮೇಜನ್ನು ನೋಡಬೇಕು. ಈ ಇಮೇಜ್ ರೆಡಿ ಆಗುತ್ತೆ. ಈ ಇಮೇಜ್ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ. ನೀವು ಕ್ಲಿಕನ್ನು ಮಾಡಿದ ನಂತರ ನೀವು ಇದನ್ನು ಸೇವನ್ನು ಮಾಡಿ ಇಟ್ಕೊಳ್ಬೋದಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಗಿಬ್ಲಿ ಆರ್ಟನ್ನು ಕ್ರಿಯೇಟನ್ನು ಮಾಡೋದು ಪ್ರೊಸೆಸ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.